ಮೂರನೇದು ಅದೇ ಆಗಲೇ ಹೇಳಿದಲ್ಲ, ನಮ್ಮ ಒಂಥರ ವ್ಯಾಯಾಮ ಕಡಿಮೆ ಆಗಿದೆ. ಈಗ ಒಂದು ಕಾಮನ್ ಎಕ್ಸಾಂಪಲ್ ಕೋರ್ಸ್ ಅವರು ಪೀಡಿಯಾಟ್ರಿಕ್ ಸೈಕ್ಯಾಟ್ರಿಸ್ಟ್ ಹೇಳಿ, ಸ್ಕೂಲ್ ಇವಾಗ ನೋಡಿದ್ರೆ ಮುಂಚೆ ಶಾಲೆಗಳು ಸಾಮಾನ್ಯವಾಗಿ ಒಂದು ದೊಡ್ಡ ಇದು ಮೈದಾನದಲ್ಲಿ ಶಾಲೆಗಳು ಇರ್ತಿತ್ತು, ಅವರಿಗೆ ಮಕ್ಕಳಿಗೆ ಆಟ ಇದು ಅಂತ. ಈಗ ನೋಡಿದ್ರೆ ಒಂದು ಯಾವುದಾದ್ರು ಒಂದು ಸಣ್ಣ ಬಿಲ್ಡಿಂಗ್ ಇದ್ರೆ ಅಲ್ಲೇ ಸ್ಕೂಲ್ ಶುರು, ಕಮರ್ಷಿಯಲ್ ಸರ್ ಎಲ್ಲ. ಸೊ ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಚಾನ್ಸೇ ಇಲ್ಲ. ಅಂಡ್ ತಂದೆ ತಾಯಿನೂ ಅದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ ಸರ್, ಮನೆ ಹತ್ರನೂ ಆಟ ಆಡಕ್ಕೆ ಬಿಡಲ್ಲ ಮಕ್ಕಳು. ಹೇಳಿದ್ದು ಅದೇ ಅಭ್ಯಾಸ ಬಿಡಿದೆ ಇವಾಗ. ಅವರು ಹೇಳಿದಾರೆ ಆಗ್ಲೇ, ಅವರು ಫಸ್ಟ್ ರ್ಯಾಂಕ್ ಬರಬೇಕು, ನೀವು ಆಟ ಆಡೋ ಬದಲು ಮನೇಲಿ ಕೂತ್ಕೊಂಡು ಓದು ಅಂತ ಹೇಳಿ. ಆ ಸ್ಟ್ರೆಸ್ಸು, ಟಿವಿ ಮಕ್ಕಳಿಗೆ, ಟಿವಿ ಟೆಲಿಫೋನ್ಸ್, ದೇ ಹ್ಯಾವ್ ಬಿಕಮ್ ಹ್ಯಾಬಿಚುಯೇಟ್ ಒಂಥರ ಅದು. ಸೊ ಸಣ್ಣ ಮಕ್ಕಳಿಗೆ ಅವ್ರಿಗೆ ಫೋನ್ ಕೊಡೋದು, ಗೇಮ್ಸು. ಸೊ ನಾವು ನಮ್ಮದು ವ್ಯಾಯಾಮ ಬಹಳ ಕಡಿಮೆ ಆಗಿದೆ. ಇವನ್ ಯುವಕರಲ್ಲೂ ಅಷ್ಟೇ, ಯಾರು ಅವನು 15 ವರ್ಷ 14 ವರ್ಷ ಬಂದರೆ ಅವನಿಗೆ ಆಲ್ರೆಡಿ 2 ವೀಲರ್ಸ್ ಬೇಕು, ಮೋಟರ್ ಸೈಕಲ್ ಬೇಕು, ಇಲ್ಲ. ಆ್ಯಂಡ್ ಒಂದು ಇವನ್ ಅರ್ಧ ಕಿಲೋಮೀಟರ್ ನಡೆಯೋಕ್ಕೂ ಜನ ರೆಡಿ ಇಲ್ಲ. ಆ ವ್ಯಾಯಾಮ ಕಡಿಮೆ ಆಗಿದ್ದರಿಂದ ಬೊಜ್ಜು ಜಾಸ್ತಿ ಆಗುತ್ತೆ. ಆಹಾರ ಸೇವನೆ ಪ್ಲಸ್ ನಮ್ಮ ವ್ಯಾಯಾಮ ಕಡಿಮೆ ಆಗಿರೋದ್ರಿಂದ ಬೊಜ್ಜು ಜಾಸ್ತಿ ಆಗಿದೆ. ಬೊಜ್ಜು ಜಾಸ್ತಿ ಆದಂಗೆ ಸಕ್ಕರೆ ಕಾಯಿಲೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಇದೆಲ್ಲ ಜಾಸ್ತಿ ಆಗ್ತದೆ. ಹೀಗಾಗಿನೂ ಹೃದಯಾಘಾತ ಸಂಭವ ಜಾಸ್ತಿ ಆಗ್ತಾ ಇದೆ. ಓಕೆ ಎಸ್, ನಿಜ. ಡಾಕ್ಟರ್ ಸುನೀಲ್ ಅವರೇ, ಈಗ ನೋಡಿ ಸರ್ ಹೇಳ್ತಾ ಇದ್ದಂಗೆ ಈ ಒಬೆಸಿಟಿ ಅಥವಾ ತೂಕ ಜಾಸ್ತಿ ಮಾಡ್ಕೊಳ್ಳೋದು ಎಲ್ಲ ಕಾಯಿಲೆಗೂ ವೆಲ್ಕಮ್ ಮಾಡ್ದಂಗೆ. ನಾವು BP ಜಾಸ್ತಿ ಆಗ್ತಾ ಇದೆ, ತೂಕ ಇದ್ದಿದ್ದಕ್ಕೆ ಜಾಸ್ತಿ ಆಗಿದೆ. ತೂಕ ಜಾಸ್ತಿ ಆಯ್ತಾ ಶುಗರ್ ಬರ್ತಾ ಇದೆ. ತೂಕ ಜಾಸ್ತಿ ಆಯ್ತಾ ಥೈರಾಯ್ಡ್ ಬರ್ತಾ ಇದೆ. ತೂಕ ಜಾಸ್ತಿ ಆಯ್ತಾ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇವೆಲ್ಲವಕ್ಕೂ ಕಾರಣ ಒಬೆಸಿಟಿ ಅನ್ನುವಂಥದ್ದು. ಆ್ಯಂಡ್ ಇಂಡಿಯಾ ಈ ಒಬೆಸಿಟಿಲಿ ಬಹಳ ಫಾಸ್ಟಾಗಿ ಮುಂದುವರಿತಾ ಇದ್ವಿ ನಾವು. ಕಾರಣ ಹಳ್ಳಿಗಳ ಕಡೆಯಲ್ಲೂ ಈಗ ನೆಲ ಒರೆಸೋಕ್ಕೆ ಮಷಿನ್ಗಳು ಬಂದಿದೆ, ಪಾತ್ರೆ ತೊಳೆಯೋಕ್ಕೆ ಮಷಿನ್ ಬಂದಿದೆ. ನಾವು ಯಾರು ಮೈ ಬಗ್ಸ್ ದುಡಿಯೋಕ್ಕೆ ರೆಡಿ ಇಲ್ಲ ಅಂತ. ಈ ರೀಸನ್ ಜೊತೆಗೆ ಬೇರೆ ಇನ್ನೇನೇನು ಕಾರಣ ಆಗ್ತದೆ ಒಬೆಸಿಟಿಗೆ, ಆ್ಯಂಡ್ ಅದು ಹಾರ್ಟ್ ಅಟ್ಯಾಕ್ ಹೇಗೆ ಲಿಂಕ್ ಆಗ್ತದೆ ಅಂತ ಹೇಳೋದಾದ್ರೆ? ಇಲ್ಲ, ಈಗ ಹಳ್ಳಿ ಮತ್ತು ಸಿಟಿ ಅಂತ ಏನು ಡಿಫ್ರೆನ್ಸಿಯನ್ಸ್ ಮಾಡೋವಂಥದ್ದು ಇಲ್ವಾ. ಗ್ಲೋಬಲೈಸೇಷನ್ ಇರುವಾಗ ಈಗ ಆ್ಯಂಡ್ರಾಯ್ಡ್ ಮೊಬೈಲ್ ಬಂದಿರೋದ್ರಿಂದ ಮತ್ತು ಎಲ್ರಿಗೂ ಕೆಲಸ ಆನ್ಲೈನಲ್ಲಿ ಮಾಡಿ ವರ್ಕ್ ಫ್ರಮ್ ಹೋಮ್ ಮಾಡಿ ಅನ್ನೋದ್ರಿಂದ ಜನಕ್ಕೆ ಸ್ಟ್ರೆಸ್ಸಿಂಗ್ ಆಗ್ತಾರಂಥದ್ದು. ಮೊದಲು ಏನು ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಒಂದು 24 ಗಂಟೆಲಿ ಅಟ್ಲೀಸ್ಟ್ ಅವನಿಗೋಸ್ಕರ ಒಂದು 30 to 40 ಮಿನಿಟ್ಸ್ ವಾಕ್ ಮಾಡೋದಾಗಲಿ, ತನ್ನ ಬಗ್ಗೆ ಕೇರ್ ಮಾಡ್ಕೊಳ್ಳೋದಾಗಲಿ, ತನ್ನ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅವನು ಯೋಚನೆ ಮಾಡ್ತಾರೋ ಪಕ್ಕದ ಮನೆಯಲ್ಲಿ ಇರೋನು 53 ಇಂಚ್ TV ತಂದಿದ್ದಾನೆ, ಅವರು 20 ಲಕ್ಷದ ಕಾರ್ ತಂದಿದ್ದಾರೆ, ನಮ್ಮ ಮಗನ ಸ್ಕೂಲ್ ಇಂಥ ಸ್ಕೂಲಿಗೆ ಸೇರಿಸಿದ್ದೀವಿ. ಈಗ ತುಂಬ ಜನಕ್ಕೆ ನಾನು ನೋಡಿದಂಗೆ ಆ್ಯಸ್ ಎ ಡಾಕ್ಟರ್ ಆಗಿ ನಾನು ಎಲ್ಲಿ ಹೋದ್ರೂ ಆಡ್ ಮುಟ್ಟದ ಗಿಡ ಇಲ್ಲ ಅಂತ ಇದ್ರು, ಬಿಯರ್ ಮುಟ್ಟದ ವ್ಯಕ್ತಿ ಇಲ್ಲ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಆ ಲೆವೆಲ್ಗೆ ಪರಿಸ್ಥಿತಿ ಇರುವಂಥದ್ದು. ಪ್ರತಿಯೊಬ್ಬರು ಕುಡಿತಾನೆ ಇರ್ತಾರೆ. ಕೆಲವರು ದಪ್ಪ ಆಗ ಕುಡಿತಾರೆ, ಕೆಲವರು ಕುಡಿಯೋದ್ರಲ್ಲೇ ಏನೋ ಒಂದು ಥ್ರಿಲ್ಲು ಅಂತ. ಅದು ಅಕೇಜ್ನಲ್ ಡ್ರಿಂಕ್ ಆಗೋದು ಹೋಗ್ಬಿಟ್ಟು ಈಗ ಪ್ರೊಫೆಷ್ನಲ್ ಡ್ರಿಂಕ್ ಆಗ್ಬಿಟ್ಟಿದೆ. ಪ್ರತಿಯೊಬ್ಬರು ಈ ಥರದಾಗ ಸ್ಮೋಕ್ ಮಾಡೋದಾಗಲಿ, ಸಿಗರೇಟ್ ಆಗಲಿ, ಯೋಚನೆಗಳಾಗಲಿ. ಜೀವನ ಅಂದರೆ ಲಕ್ಸುರಿಯಸ್ ಅಂದರೆ ಕುಡಿಯೋದು ಮತ್ತು ಸಿಗರೇಟ್ ಹೊಡಿಯೋಂಥದ್ದು ಅಥವಾ ಗಾಂಜಾ ಡ್ರಗ್ಸ್ ತೊಗೊಳ್ಳೋಂಥದ್ದನ್ನೇ ಒಂದು ಜೀವನ, ಅದೇ ರಿಯಲ್ ಲೈಫ್ ಸ್ಟೈಲು, ಅದೇ ಸೂಪರು ಅಂತ ಅನ್ನೋ ತಲೆಯಲ್ಲಿ ಬಂದುಬಿಟ್ಟಿದೆ. ಯಾರು ವಾಕ್ ಮಾಡೋದಿಲ್ಲ. ನಾನು ಸದಾಶಿವನಗರ ನಿವಾಸಿ ಆಗಿರೋದ್ರಿಂದ ಶಾಂಕಿ ಟ್ಯಾಂಕಲ್ಲಿ ಬರೋಂಥವ್ರು ಆಲ್ಮೋಸ್ಟ್ ಜನ BP ಶುಗರ್ ಕಾಯಿಲೆ ಬಂದಮೇಲೆ ಆ ಟ್ಯಾಂಕಿಗೆ ಬರೋಂಥದ್ದು, ವಾಕಿಂಗ್ ಬರೋಂಥದ್ದು. ಅದಕ್ಕೆ ಮುಂಚೆ ಬರೋದೇ ಇಲ್ಲ. ಕಾಯಿಲೆ ಬಂದಮೇಲೆ ಬೆಳಗ್ಗೆ 2 ಮಾತ್ರೆ ನುಂಗಿ. ಡಾಕ್ಟರ್, ಈ ವರ್ಕೌಟ್ನ ಮತ್ತೆ ವಾಕಿಂಗ್ನ ಜಾಗಿಂಗ್ನ ಜನ ಮೆಡಿಸಿನ್ ಅಂದ್ಕೊಂಡಿದ್ದಾರೆ. ಕಾಯಿಲೆ ಬಂದ್ಮೇಲೆ ನಾನು ಅದಕ್ಕೆ ಹೋಗ್ಬೇಕು, ಅದನ್ನ ನಾನು ತಗೊಳ್ಬೇಕು, ನಾನು ರೆಡಿ ಆಗಬೇಕು ಅಂತ. ಸತ್ಯ. ಏನಕ್ಕೆ ಅಂದ್ರೆ ತುಂಬಾ ಜನ ಬರುವಂಥದ್ದು, ನಾನು ಪ್ರತಿದಿನ 45 ನಿಮಿಷ ವಾಕಿಂಗ್ ಹೋಗ್ತೀನಿ. ತುಂಬಾ ಜನ ಮಾತಾಡಿಸಿದಾಗ ಪ್ರತಿಯೊಬ್ಬರು ಬೆಳಗ್ಗೆ ಥೈರಾಯ್ಡ್ ಮಾತ್ರ ನುಂಗಿದ್ರ, ಟ್ಯಾಬ್ಲೆಟ್ ತಗೊಲಿಲ್ವಾ ಅಂತ ಅವ್ರ ಗಂಡ ಹೆಂಡತಿ ಮಾತಾಡ್ತಾ ಇರ್ತಾರೆ. ಮಿಸ್ ಮಾಡ್ಬಿಟ್ರಲ್ಲ ಟ್ಯಾಬ್ಲೆಟ್ನ ಅಂತ. ಅಂದ್ರೆ ಟ್ಯಾಬ್ಲೆಟ್ ತಗೊಂಡು ವಾಕಿಂಗ್ ಬರ್ತಾರೋ ಅಂದ್ರೆ ಡಾಕ್ಟರ್ ಹೇಳಿದ್ರು ವಾಕಿಂಗ್ ಬರ್ತಾರಂತದಂತ. ಕಾಯಿಲೆ ಬಂದ್ಮೇಲೆ ವಾಕಿಂಗ್ ಹೋಗ್ತಾ ಇದೀವಿ. ಯಂಗ್ಸ್ಟರ್ಸ್ ಬರೋದೇ ಇಲ್ಲ ಅಲ್ಲಿ. ಎಲ್ಲ ಸೀನಿಯರ್ ಸಿಟಿಸನ್ಸು, ಮಿಡ್ಲ್ ಏಜ್ ದವರೇ ಬರ್ತಾ ಇದ್ದಾರೆ. ಹಾಗಾಗಿ ಯಂಗ್ಸ್ಟರ್ಸ್ ತುಂಬ ಕಡಿಮೆ ಬರ್ತಾರೆ. ಕಾರಣ ಅದು ಯಂಗ್ಸ್ಟರ್ಸ್ ನಮ್ಗೇನೂ ಆಗಲ್ಲ, ಶರೀರ ಚೆನ್ನಾಗಿದೆ ಅಂತ ಎಲ್ರಿಗೂ ಆಗ್ತಾ ಇದೆ ಇವಾಗ. ಹಾಗಾಗಿ ಪ್ರತಿಯೊಂದು ಇದಕ್ಕೆ ಏನಂದರೆ ಟ್ರೀಟ್ಮೆಂಟ್ ಏನಂದರೆ ತಕ್ಷಣಕ್ಕೆ ಐಡೆಂಟಿಫಿಕೇಶನ್ ಮಾಡಬೇಕು. ಈಗ ಕಾರ್ಡಿಯಾಕ್ ಅರೆಸ್ಟ್ ಆಗ ಏನಾದರೂ ಬಿದ್ದಾಗ ಗೋಲ್ಡನ್ ಅವರ್ ಅಂತೀವಿ. ಬಿದ್ದ ವ್ಯಕ್ತಿಗೆ ತಕ್ಷಣಕ್ಕೆ 5 ನಿಮಿಷನೋ 10-15 ನಿಮಿಷದಲ್ಲಿ ಆ ಟೈಮ್ ಇರುತ್ತೆ. 15 ನಿಮಿಷದಲ್ಲಿ ಕರೆಕ್ಟ್ ಆಗಿರುವಂಥ ಫಸ್ಟ್ ಏಡ್ ಸೆಂಟರ್ಗೋ ಅಥವಾ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗೋ ಅಥವಾ ನಿಯರ್ ಬೈ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಆ ಟೈಮ್ ಮಿಸ್ ಆಗಿಬಿಟ್ರೆ ಗೋಲ್ಡನ್ ಅವರಲ್ಲಿ ವ್ಯಕ್ತಿ ಸತ್ತೋಗ್ಬಿಡ್ತಾನೆ. ಅದನ್ನ ಎಲ್ಲರೂ ಮರ್ತು ಬಿಡ್ತಾ ಇರ್ತೀವಿ. ತಕ್ಷಣ ಸಾಧ್ಯ ಆದಷ್ಟು ಅದನ್ನ ಮಾಡಬೇಕಾದ್ರೆ ಜವಾಬ್ದಾರಿ ಆಗಿದೆ. ಆಗ ಅದು ದುರಾದೃಷ್ಟ, ಅದು ಯಾರು ಮಾಡ್ತಾ ಇಲ್ಲ. ಡಾಕ್ಟರ್, ನಾನು ಮೇಡಮ್ ನಿಮ್ಮನ್ನು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ 3 ಜನರಲ್ಲಿ ನನಗೆ ಯಾರಾದರೂ ಒಬ್ಬರು ಉತ್ತರ ಕೊಡಿ ಇದಕ್ಕೆ. ಈಗ ನೀವು ಹೇಳಿದ್ರಿ ಇದೆಲ್ಲದಕ್ಕೂ ಕಾರಣ ಒಬೆಸಿಟಿ, ತೂಕ ಜಾಸ್ತಿ ಆಗ್ತಿರೋದೇ ಬಹಳ ಮುಖ್ಯವಾದ ಕಾರಣ ಅಂತ. ಬಟ್ ತೆಳ್ಳಗಿರ್ತಾರೆ ನೋಡೋಕ್ಕೆ, ಅಂಥವ್ರು ಕೂಡ ಇದೇ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀರಿ ಹಾಗಾದರೆ? ಅನುವಂಶಿಕ ಅಂದರೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅದು ಇಂಪಾರ್ಟೆಂಟ್ ಫ್ಯಾಕ್ಟರ್.
ಅಲ್ಲ, ಒಬಿಸಿಟಿ ಇಸ್ ಒನ್ ಆಫ್ ದ ಫ್ಯಾಕ್ಟರ್, ಬಟ್ ಮೇಜರ್ ಹೇಳಿದಲ್ಲ, ಸಣ್ಣ ವಯಸ್ಸಲ್ಲಿ ಜೆನೆಟಿಕ್ ಇಸ್ ಬಿಗ್ಗರ್ ಪ್ರಾಬ್ಲಮ್. ಓಕೆ. ಅದು ಧೂಮಪಾನ ಸೇವನೆ, ಇವೆರಡು ಬಹಳಷ್ಟು ಇದೆ. ಅದು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಸುಮಾರು 40 ವರ್ಷದಲ್ಲಿ ಹಿಂದೆ ಧೂಮಪಾನ ಸೇವನೆ 20 ವರ್ಷ 25 ವರ್ಷ ಆದಮೇಲೆ ಶುರು ಮಾಡ್ತಾರೆ. ಯಾಕಂದ್ರೆ ಅವಾಗ ಕೆಲಸ ಸಿಕ್ಕಿ ಆದಮೇಲೆ, ಒಂದು ಸೆಟ್ಲ್ ಆದಮೇಲೆ ಆಗ ಧೂಮಪಾನ ಸೇವನೆ ಆಯಿತು. ನೆಕ್ಸ್ಟ್ ಶತಕದಲ್ಲಿ ಧೂಮಪಾನ ಸೇವನೆ 15-18 ವರ್ಷದಲ್ಲಿ, ಅಂದರೆ ಕಾಲೇಜಿಗೆ ಹೋದ, ಅಂದರೆ ಫ್ರೆಂಡ್ಸ್. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಧೂಮಪಾನ ಸೇವನೆ ಸಣ್ಣ ಮಕ್ಕಳು, ಅಂದರೆ ಪ್ರೈಮರಿ ಸ್ಕೂಲ್ ಶುರುವಾಗ್ತಾ ಇದೆ. ದ್ಯಾಟ್ ಈಸ್ ಅ ಮೇಜರ್ ಪ್ರಾಬ್ಲಮ್. ಯಾಕಂದರೆ ಜಾಸ್ತಿ ವರ್ಷ ಅವರು ಧೂಮಪಾನ ಸೇವನೆ ಮಾಡಿದಷ್ಟು ಹೃದಯ ತೊಂದರೆ ಜಾಸ್ತಿ. ಅದು ಅಲಾರ್ಮೆ. ದಟ್ ಸಣ್ಣ ವಯಸ್ಸಲ್ಲೇ ಧೂಮಪಾನ ಸೇವನೆ ಶುರು. ನಾವು ನೋಡ್ತೀವಿ ರೋಡಲ್ಲಿ 10 ವರ್ಷದ ಹುಡುಗರು, 8 ವರ್ಷದ, ಮೋಸ್ಟ್ಲಿ ಅರ್ಚಿಂತ, ಬಟ್ ಏನಾದ್ರೂ ಅವರಲ್ಲಿ ಶುರುವಾಗತ್ತೆ. ಪ್ಲಸ್ ಮಾದಕಾಂಶಗಳನ್ನ ಉಪಯೋಗಿಸೋದು ಅದರಿಂದನೂ ತೊಂದರೆ ಆಗುತ್ತೆ. ಬಿಕಾಸ್ ಡೆಫಿನೆಟ್ಲಿ ಹೀರೋಯಿನ್ನು ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಅದರಿಂದನೂ ಹೃದಯಕ್ಕೆ ತೊಂದರೆ ಆಗುತ್ತೆ. ಸೊ ಇದೆಲ್ಲ ಇದರಿಂದ ಅವರಿಗೆ ಒಬಿಸಿಟಿ ಇಲ್ದಿದ್ರೇನು ಈ ತೊಂದರೆಗಳಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ. ಓಕೆ. ಈಗ ನಾವು ಬಹಳ ಮುಖ್ಯವಾಗಿ ಮಾತಾಡಬೇಕಾಗಿರೋದು ಸ್ಟ್ರೆಸ್ ಬಗ್ಗೆ. ಮೇಡಮ್ ಇದ್ದಾರೆ, ಅದ್ರ ಬಗ್ಗೆ ನಾನು ಕೇಳ್ತೀನಿ. ಸ್ಟ್ರೆಸ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ. ಹಿಂದೆ ಸ್ಟ್ರೆಸ್ ತಗೊಳ್ಳೋರು ಹೇಗೆ ಮಗಳು ಮದುವೆ ಆಗಲಿಲ್ವಲ್ಲ ಅನ್ನುವಂಥ ವಿಚಾರಕ್ಕೆ ಸ್ಟ್ರೆಸ್ ತಗೊಳ್ಳೋರು, ಅಥವಾ ಇನ್ನೊಂದು ಬಹಳ ಮನೆ ಕಟ್ತಾ ಇದ್ದೀನಿ ಏನೋ ಹಣಕಾಸಿನ ವಿಚಾರ ಸಮಸ್ಯೆ ಆಯ್ತಲ್ಲ ಅಂತ ಸ್ಟ್ರೆಸ್ ತಗೊಳ್ಳೋರು. ಈಗ ಹಂಗಲ್ಲ. ಚಿಕ್ಕ ಪುಟ್ಟ ಮಕ್ಕಳು ಮಾರ್ಕ್ಸ್ ಅವಳ್ದು ಜಾಸ್ತಿ ಬಂತು, ಮನೇಲಿರೋ ಹೆಂಗಸು ಆ ಪಕ್ಕದ ಮನೆ ಹೆಂಗಸು ಒಳ್ಳೆ ಒಡವೆ ತೊಗೊಂಡ್ಲು, ಅವ್ರ ಮನೇಲಿ ಒಳ್ಳೆ ಕಾರಿದೆ, ಇಂಥದಕ್ಕೆ ಎಲ್ಲದಕ್ಕೂ ಸ್ಟ್ರೆಸ್ ತಗೊಳ್ತಾ ಇದ್ದೀವಿ. ಸ್ಟ್ರೆಸ್ ಇಲ್ಲ ಅಂದ್ರೂ ಕೂಡ ಸ್ಟ್ರೆಸ್ ತಗೊಳ್ತಾ ಇದ್ದೀವಿ ನಾವು. ಇದು ಬಹಳ ಮುಖ್ಯ ಕಾರಣ ಆಗ್ತಾ ಇದೆಯಾ ಇತ್ತೀಚಿನ ಹಾರ್ಟ್ ಅಟ್ಯಾಕ್ ಪ್ರಸಂಗಗಳು ಜಾಸ್ತಿ ಆಗ್ತಾ ಇರೋದಕ್ಕೆ?